ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ. ನಾನು ಕೃಷ್ಣ ಕೆಂಬ. ಅವು ಆಕಳುಗಳು ಹಾಲನ್ನು ಕೊಡೋಂಗಿಲ್ಲ ಅಂದರೆ ಹೇಳೋ ರೀತಿ ಅಂದರೆ ಅವಕ್ಕೆ ಟ್ರೀಟ್ಮೆಂಟ್ ಕೊಡೋದು ಒಂದೇ. ಅವು ಓಕೆ ಅದು ಅಂತಂದ್ರೆ ನೋ ಪ್ರಾಬ್ಲಮ್. ರಿಸರ್ಚ್ ಅಂತ ಕರಿತೀವಿ, ಸರ್ಚ್ ಅಂತ ಯಾವುದೂ ಕರೆಯಂಗಿಲ್ಲ. ಆಲ್ರೆಡಿ ಅವರು ನಮ್ಮ ಪೂರ್ವಜರು ರಿಸರ್ಚ್ ಮಾಡ್ಯಾರ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಗೋಮೂತ್ರದಲ್ಲಿ ಔಷಧಿ ರೂಪ ಇದೆ ಅಂತ ಹೆಂಗೆ ಹೇಳ್ತೀವಿ ಅಂತಂದ್ರೆ, ಸೂರ್ಯನ ಕಿರಣ ಬೀಳೋಕ್ಕಿಂತ ಮೊದಲು ತೆಂಗಿನ ಹಾಲು ಥರ ಇರುತ್ತೆ. ಮಳೆರಾಯ ಬರ್ತಾ ಇದ್ದಾನೆ ಇವತ್ತು. ಕಣಿಕೆ ಏನಾದ್ರು ಕೂಡ ತಂದಿದ್ದೀವಿ. ಆಮೇಲೆ ಇವೆಲ್ಲ ಚುನ್ನಿ ಬೂಸ ಅಂತ ಇಟ್ಕೊಂಡು ಇವೆಲ್ಲ ಇಡ್ತೀವಿ. ಸರ್ ಒಟ್ಟಾಗಿ ಎಷ್ಟು ಹಸುಗಳು? ಇಲ್ಲಿ ಒಟ್ಟು 41 ಹಸುಗಳವ. ಇವೆಲ್ಲ ದೇಸಿ ಆಕಳುಗಳು. ಇದರ ಸಾಮಾನ್ಯವಾಗಿ ಒಂದು 90% ಹೇಳಿದ್ನಲ್ಲ. ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಸರ್ ತಮ್ಮ ಪರಿಚಯ ಮಾಡಿಕೊಡಿ. ನಾನು ಕೃಷ್ಣ ಕೆಂಬಾವಿ ಅಂತ ತಿಳ್ಕೊಂಡು ಈ ಪಯೋನಿಧಿ ಗೋದಾಮ ಅಂತ ನಮ್ಮ ಗೋದಾಮ ಇಲ್ಲಿ ಗುಲ್ಬರ್ಗದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಸೈಯದ್ ಚಿಂಚೋಳಿ ಅನ್ನೋ ಗ್ರಾಮ ಸರ್ವೇದಲ್ಲಿ ಈ ಗೋದಾಮ ಬರ್ತದೆ. ಇಲ್ಲಿ ಸುಮಾರು ಒಂದು ಸದ್ಯಕ್ಕೆ 41 ಆಕಳು ಮತ್ತು ಕರುಗಳವ. ಇವು ಯಾವ ಆಕಳುಗಳು ಹಾಲನ್ನು ಕೊಡೋಂಗಿಲ್ಲ ಅಂದರೆ ಹೇಳೋ ರೀತಿ ಅಂದರೆ, ಸಾಮಾನ್ಯವಾಗಿ ಈ ಆಕಳುಗಳನ್ನು ಕಸಾಯಿಖಾನಿ ಜನ ಮಾರಿರ್ತಾರಲ್ಲ, ಅವುಗಳನ್ನು ಕಡಿಮೆ ರೇಟ್ನಲ್ಲಿ ನಾನು ತೊಗೊಂಬರ್ತೀನಿ. ಅವಕ್ಕೆ ಟ್ರೀಟ್ಮೆಂಟ್ ಕೊಡೋದು ಒಂದೇ. ಅವು ಓಕೆ ಅದು ಅಂತಂದ್ರೆ ನೋ ಪ್ರಾಬ್ಲಮ್ಮು. ರೈತಾಪಿ ವರ್ಗದವ್ರು ಅಪ್ಲೈ ಮಾಡಿರ್ತಾರೆ, ನಮಗೆ ಆಕಳು ಬೇಕು ಅಂತ ತಿಳ್ಕೊಂಡು. ಅದಕ್ಕೆ ಅವ್ರಿಗೊಂದು ಕಂಡೀಷನ್ ಮೇಲೆ ಆಕಳುಗಳನ್ನು ಕೊಡ್ತೀವಿ. ಏನಂದರೆ ಅದನ್ನು ಯಾರಿಗೂ ಮಾರುವಂಗಿಲ್ಲ, ಸತ್ರ ಅದನ್ನು ಸುದ್ದಿ ಮುಟ್ಟಿಸ್ಬೇಕಂತ ತಿಳ್ಕೊಂಡು. ಹಾಂ, ಆ ಥರ ಅಂದ್ರೆ ಜನರಿಗೆ ಅವ್ರಿಗೂ ಹೈನು ಉಳ್ಳಿಕ್ಕಂತ ಅನುಕೂಲ ಆಗ್ತದೆ. ಅದು ಹಾಲು ಕೊಡಲಿಲ್ಲಪ್ಪ ಅಂದ್ರೆ ಮತ್ತೆ ತಂದು ಗೋಶಾಲೆಗೆ ಬಿಡ್ಬೋದು, ಅವರು ಗೋಮಂದಿರಕ್ಕೆ ಬಿಡ್ಬೋದು ಅವರು. ಇದನ್ನು ಮಾಡ್ಕೊಂಡು ಹೊಂಟೀವಿ. ಬಟ್ ನಾವು ಇದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋ ನೆಕ್ಸ್ಟ್ ಪ್ರಶ್ನೆ ಬಂದೇ ಬರ್ತದೆ ಎಲ್ಲರೂ ಸಾಮಾನ್ಯವಾಗಿ. ಆಲ್ರೆಡಿ ಮುಪ್ಪಾಗಿರ್ತಕ್ಕಂಥ ಆಕಳುಗಳನ್ನೇ ನಿಮ್ಮ ಹತ್ರ ತಂದಿರ್ತಾರೆ. ಅದು ಯಾವುದಕ್ಕೂ ಯೂಸ್ ಬರೋದಿಲ್ಲ ಅಂತಾನೆ ನಿಮ್ಮ ಹತ್ರ. ಹೌದು. ಮತ್ತೆ ಅದರಿಂದ ಮತ್ತೆ ನಿಮಗೆ ಏನು ಉಪಯೋಗ ಅಂತ ಉಪಯೋಗ? ಹಾಂ, ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಇದನ್ನೇ. ನಾವು ಒಂದು ವೇದ ಮಂತ್ರವನ್ನು ಹೇಳ್ತೀವಿ, ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರೇ ಧನ್ವಂತರಿ ಅಂತ. ಅಂದರೆ ಗೋಮಯದಲ್ಲಿ ಆಕಳ ಸಗಣಿಯಲ್ಲಿ ಲಕ್ಷ್ಮೀ ವಾಸಸ್ಥಾನ ಮತ್ತು ಅದರ ಗಣಜಲ ನೀವೇನು ಕರಿತೀವಿ ನಾವು ಗೋಮೂತ್ರ ಅಂತ ಕರಿತೀವಿ. ಅದರಲ್ಲಿ ಆಯುರ್ವೇದ ಇದೆ ಅಂತಕೊಂಡು, ಔಷಧಿಯ ಸ್ವಭಾವ ಇದೆ ಅಂತ ತಿಳ್ಕೊಂಡು. ಇದನ್ನು ವೈಜ್ಞಾನಿಕ ಪ್ರೂವ್ ಮಾಡಿರಿ ಅಂತ ಜನ ಬೇಕಾದಷ್ಟು ಪ್ರಶ್ನೆಗಳನ್ನು ಹಾಕ್ತಾರೆ. ಕೆಲವೊಂದು ವೈಜ್ಞಾನಿಕ ಪ್ರೂವ್ ಮಾಡೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದರೆ ಸಾಮಾನ್ಯವಾಗಿ ನಾವೇನಂತೀವಿ ಅಂತಂದರೆ ರಿಸರ್ಚ್ ಅಂತ ಕರಿತೀವಿ, ಸರ್ಚ್ ಅಂತ ಯಾವುದೂ ಕರೆಯಂಗಿಲ್ಲ. ಆಲ್ರೆಡಿ ಅವರು ನಮ್ಮ ಪೂರ್ವಜರು ರಿಸರ್ಚ್ ಮಾಡ್ಯಾರ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಗೋಮೂತ್ರದಲ್ಲಿ ಔಷಧಿ ರೂಪ ಇದೆ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ, ಈ ವಾಗ್ಭಟ್ ಅನ್ನೋ ಡಾಕ್ಟ್ರು, ಅವನು ಕೂಡ ಚರಕ, ಸುಶ್ರುತ, ವಾಗ್ಭಟ್, ಇವರು ಭಾರತೀಯ ವೈದ್ಯಕೀಯ ಗುರುಗಳು ಇವರೆಲ್ಲ. ವಾಗ್ಭಟ್ರಲ್ಲಿ ಅವರು ಅಷ್ಟಜೀವಿಗಳ ಮೂತ್ರಗಳ ಬಗ್ಗೆ ಹೇಳ್ಯಾರ. ಅದರಾಗ ಮೊದಲನೇ ಸ್ಥಾನದಲ್ಲಿ ಇರೋದೇ ಆಕಳು. ಆದರೆ ಗೋಮೂತ್ರ ಎದುರು ಕಗಣಬೇಕು ಅನ್ನೋ ಜನರಿಗೆ ಸಾಮಾನ್ಯವಾಗಿ ಗೊತ್ತಿಲ್ಲ. ಆಕಳು ಹೊಯ್ಯ ಹುಚ್ಚಿಗೆ ನಾವು ಗೋಮೂತ್ರ ಅಥವಾ ಗಣಜಲ ಅಂತ ಕರಿತೀವಿ. ಆ ರೀತಿ ಅಲ್ಲ. ಬ್ರಾಹ್ಮಿ ಮುಹೂರ್ತಕ್ಕೆ ಅಂದರೆ ಮುಂಜಾನೆ ಅರ್ಲಿ ಇನ್ ದ ಮಾರ್ನಿಂಗ್ ನಾವು ಇದನ್ನಾದರೂ ಏನಾದರೂ ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಇನ್ನು ಅದೇ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಉದ್ಭವಿಸ್ತದೆ. ನೀವು ಸಾಮಾನ್ಯವಾಗಿ ಈಚಲು ಗಿಡ ಹೆಸರು ಕೇಳಿರ್ಬೋದು, ಸಿಂಧಿ ಗಿಡ ಅಂತ ಕರಿತೀವಿ. ಈಚಲು ಗಿಡ ಸಾಯಂಕಾಲ ಹೋಗಿ ಮಾಡ್ತಾರೆ, ಮಡಿಕೆ ಕಟ್ಟಿ ಬರ್ತಾರೆ. ಅದಕ್ಕೆ ಮಡಿಕೆ ಇರ್ತದೆ, ಕಟ್ಟಿ ಅದರಲ್ಲೆಲ್ಲ ಬೇಕಾದಂಥ ಪದಾರ್ಥಗಳನ್ನು ಹಾಕಿ ಅದನ್ನು ಬಿಡ್ತಾರೆ. ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಅದಕ್ಕೆ ನೀರ ಅಂತ ಕರಿತೀವಿ ನಾವು. ಆ ನೀರು ಕುಡಿದ್ರೆ ಅಸ್ತಮಾ, TB ಇವೆಲ್ಲವೂ ಹೋಗ್ತಾವೆ. ಬಟ್ಟಿ ಸರಾಯಿ ಅಲ್ಲ, ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ದರೆ ಅದು ಸರಾಯಿ ಆಗ್ತದೆ. ಸೂರ್ಯನ ಕಿರಣ ಬೀಳೋಕ್ಕಿಂತ ಮೊದಲು ತೆಂಗಿನ ಹಾಲು ಥರ ಇರ್ತದೆ, ತೆಂಗಿನ ನೀರು ಥರ ಇರ್ತದೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಅನೇಕ ರೋಗಗಳನ್ನು ಕಟ್ ಮಾಡ್ತದೆ ಅದು. ಆದರೆ ಸೂರ್ಯನ ಒಂದು ಕಿರಣ ಆ ಮಟಿಕೆ ಮೇಲೆ ಬಿದ್ದರೆ ಸಾಕು, ಅದು ಬಟ್ಟಿ ಸರಾಯಿ ಆಗಿಬಿಡ್ತದೆ. ಅದೇ ರೀತಿ ಬ್ರಾಹ್ಮಿ ಮುಹೂರ್ತಕ್ಕೆ ನಾವು ಪಡಿತಕ್ಕಂಥ ಈ ಮೂತ್ರ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಈ ಗೋಮಯದಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ಉದಾಹರಣೆಗೆ ಬೇಕಾದ್ರೆ ದೀಪ, ಸಾಂಬ್ರಾಣಿ ಕಪ್ಪ, ಧೂಪ್ ಬತ್ತಿ, ಸಾಬೂನು, ದಂತ ಮಂಜನು, ಅನೇಕ ಬೇರೆ ಬೇರೆ ಮೂರ್ತಿಗಳನ್ನು, ರಕ್ಷಾಬಂಧನ ಕಾರ್ಯಕ್ರಮ ಹಬ್ಬಕ್ಕೆ ನಾವು ರಾಖಿಗಳನ್ನು ತಯಾರು ಮಾಡ್ತೀವಿ. ಇವೆಲ್ಲ ಪ್ರಾಡಕ್ಟ್ ಇವುಗಳನ್ನು ನಾವು ಮಾರ್ಕೆಟಿಗೆ ಮಾರಿ ಬಂದ ಆದಾಯದಿಂದ ಈ ಗೋಮಂದಿರವನ್ನು ನಾವು ನಡೆಸ್ತಾ ಇದ್ದೀವಿ. ನಂದು BSc B.Ed. ಶಿಕ್ಷಕನಾಗಿ ಒಂದು 28 ವರ್ಷ ವೃತ್ತಿಯಲ್ಲಿದ್ದೆ. ನಮ್ಮದೇ ಆದಂಥ ಟ್ರಸ್ಟ್ನಲ್ಲಿ 5 ಸ್ಕೂಲ್ಗಳಿದ್ದು. ಈಗ ಅವನ್ನೆಲ್ಲ ಬಿಟ್ಟು ನಮ್ಮದೇ ಜೀವನ ಮಾಡೋಣ ಅಂತ ತಿಳ್ಕೊಂಡು ಈ ಗೋಮಂದಿರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಸರ್ ತಪ್ಪು ತಿಳ್ಕೊಬೇಡಿ, ಈ ಥರ ಹೇಳ್ತೇನೆ ಅಂತೇಳಿ ನೀವು ಇರ್ತಕ್ಕಂಥ ವೇಷಭೂಷಣಕ್ಕೂ ಮತ್ತು ನೀವು ವಿದ್ಯಾರ್ಥಿ ಮುಗಿಸಿರೋದಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲ ಅಂತಲೇ ಅನಿಸುತ್ತೆ ನಮ್ಮ ನೋಡೋರಿಗೆ ಸಾಮಾನ್ಯವಾಗಿ ಅನಿಸ್ಬೋದು. ನಮ್ಮ ದೃಷ್ಟಿಕೋನ ಯಾವ ರೀತಿ ಇರ್ತದೆ ಅದೇ ರೀತಿ ಕಾಣಿಸೋಕ್ಕೆ ಸಾಧ್ಯ ಅದ. ನಾವು ಆ ಫೀಲ್ಡ್ನಲ್ಲಿ 28 ವರ್ಷ ಸರ್ವಿಸ್ ಮಾಡಿದ್ದು, ಹೆಡ್ ಮಾಸ್ಟರ್ ಅಂತ ತಿಳ್ಕೊಂಡು. ಸೊ ಈಗ ನಾವು ಇದರಲ್ಲಿ ನಾವು ಗೋಮಂದಿರದಲ್ಲಿ ನಾವು ಇದ್ರ ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ ನಾವು. ಅಂದರೆ ನಮಗಿಲ್ಲಿ ಯಾವುದೋ ಟೆನ್ಷನ್ ಅನ್ನೋ ಶಬ್ದ ಗೊತ್ತಿಲ್ಲ, ಟೈಮ್ ಇಲ್ಲ ಅನ್ನೋ ಶಬ್ದ ಗೊತ್ತಿಲ್ಲ. ವಿ ಆರ್ ನಾಟ್ ಬೌಂಡೆಡ್ ಆ್ಯಕ್ಚುಲಿ. ನಮಗೆ ಯಾವ ಬಂಧನಗಳು ಇಲ್ಲ.
ಗೋ ಸೇವೆ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಕೆಲಸ ಮಾಡೋದು, ಕಾಲ ತುಂಬ ನಿದ್ದೆ ಮಾಡೋದು. ಅಂದರೆ ದುಡ್ಡಿಂದು ಅವಶ್ಯಕತೆ ಇಲ್ಲ ಅಂದರೆ ದುಡ್ಡಿಗೇನು ಕೊರತೆ ಇದ್ದಿದ್ದಿಲ್ಲ, ಅಂದರೆ ಕೆಲಸನೇ ಸಾಕಷ್ಟು ಇತ್ತು ನಿಮಗೆ. ಹಾಂ, ಆದರೆ ಪೀಸ್ ಆಫ್ ಲೈಫ್ ಮುಂದುವರಿಸ. ಹೌದು. ದುಡ್ಡೇ ಕೊನೆಗಲ್ಲ, ಇಲ್ಲಿ ಆರೋಗ್ಯ ಮುಖ್ಯ. ಈ ಆರೋಗ್ಯದ ದೃಷ್ಟಿಯಿಂದ ನನಗೆ ಈಗ 60 ವಯಸ್ಸು, ಯಾವ ಸಮಸ್ಯೆಗಳು ನನಗಿಲ್ಲ. ಆ ಗೋಮಾತೆ ಕೃಪೆಯಿಂದಂತೆ ನಾನು ಹೇಳ್ತೀನಿ. ಯಾವ ಇಲ್ಲಿ ವಾತಾವರಣ ಅದೆಲ್ಲ ನಮಗೆ ನಮ್ಮ ನೆಮ್ಮದಿ ಜೀವನಕ್ಕೆ ಭಾಳಷ್ಟು ಹೆಲ್ಪ್ ಆಗಿದೆ, ಸಹಾಯ ಆಗಿದೆ. ನಿಮ್ಮ ದಿನಚರಿ ಹೆಂಗಿರುತ್ತೆ ಅಂತ? ನಿಮ್ಮ ದಿನಚರಿ ಅಂದ್ರೇನು, ನಾವು ಅರ್ಲಿಂದ ಮಾರ್ನಿಂಗ್ ಎಳೆಯಬೇಕು, 5 ಗಂಟೆಗೆ ಎಳೆಯಬೇಕು. ಎಲ್ಲ ಗೋಮಯ ಗೋಮೂತ್ರವೆಲ್ಲ ಕ್ಲೀನ್ ಮಾಡಿಕೊಂಡು, ಎಲ್ಲ ಕೊಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿಕೊಂಡು, ಮತ್ತು ಮುಂಜಾನೆ 8 ಗಂಟೆಗೆ ಅವಕ್ಕೆ ನಾವು ಟಿಫಿನ್ ಥರ ಈ ಚುನ್ನಿ ಬೂಸ ಅಂತ ಸಿಗ್ತದೆ ಆಕಳ ಪದಾರ್ಥಗಳನ್ನು ಅವಕ್ಕೆ ಇಡ್ತೀವಿ. ಆಮೇಲೆ ಒಂದು 4 ಗಂಟೆ ಇಲ್ಲಿ ಸುತ್ತಮುತ್ತ ಹೋಗಿ ತಿರ್ಗಾಡ್ಸ್ಕೊಂಡು ಬರ್ತೀವಿ. ಬಂದು ಮತ್ತು 11-11:30 ಗಂಟೆಗೆ ಅದಕ್ಕೆ ನೀರು ಮತ್ತು ಮೇವು ಮಾಡೋದು. ಆಮೇಲೆ ಮಧ್ಯಾಹ್ನ ಮತ್ತು ಅವಕ್ಕೊಂದು ಸಲ ಮೇವು ಹಾಕೋದು. ಸಾಯಂಕಾಲ ನೀರು ಮೇವು ಮಾಡಿದ್ರೆ ಮುಗಿದೋಯ್ತು. ಹಾಲು ಕರೆಯುವ ಅವಶ್ಯಕತೆ ಬೀಳಂಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಹಾಲೇ ಕೊಡೋಂಗಿಲ್ಲ ಆಕಳುಗಳು. ಅದು ತೊಂದರೆನೇ ಇಲ್ಲ ನಮಗೆ. ಅಂದರೆ ಉದ್ದೇಶ ಹಾಲಲ್ಲ, ಅದರ ಉತ್ಪನ್ನಗಳನ್ನು ತಯಾರು ಮಾಡಿ. ಹಾಂ, ಅದನ್ನು ನಾನು ಹೆಂಗೆ ಹೇಳ್ತೀನಿ ಅಂದರೆ, ಹಾಲು ಕೊಡದ ಆಕಳು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಜೀವನ ಕೊಡಲಿಕ್ಕೆ ಸಾಧ್ಯ ಇದೆ. ಹೆಂಗಂದರೆ, ಈ ನಾವು ಗೋಮಯದಿಂದ ತಯಾರು ಮಾಡತಕ್ಕಂಥ ಉತ್ಪನ್ನಗಳು, ಒಂದು ಆಕಳದಿಂದ ನಮಗೆ ಸುಮಾರಾಗಿ ಏನಿಲ್ಲ ಅಂದ್ರೆ ಹಾಲು ಬಿಟ್ಟು ಅಪಾರ್ಟ್ ಫ್ರಮ್ ಮಿಲ್ಕ್ 1,000 ರೂಪಾಯಿಯಷ್ಟು ನಮಗೆ ಆದಾಯವನ್ನು ತಂದು ಕೊಡ್ತದೆ. ಅದಕ್ಕೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಿಮ್ಗೆ ತೋರಿಸ್ತೀನಿ ಒಳಗೆ. ಮಳೆರಾಯ ಬರ್ತಾ ಇದ್ದಾನೆ ಇವತ್ತು. ಬರಲಿ ಸರ್, ಮಳೆ ಬರಲಿ ಅಂತಾನೆ. ಮಳೆ ಕೊರತೆ ಸಾಕಷ್ಟು ಮಳೆ ಕೊರತೆ ಇಲ್ಲಿ ನಮ್ದು. ಯಾಕಂದರೆ ಇಲ್ಲಿ ಈ ಭಾಗಕ್ಕೆ ಮಳೆ ಸಾಮಾನ್ಯವಾಗಿ ಕಡಿಮೆ ಇರ್ತದೆ. ಏನೋ ಸೀಸನ್ದಾಗ ಬಂತು ಅಂದ್ರೆ ನಮ್ಮ ದೈವ ಅಂತ ತಿಳ್ಕೊಬೇಕು. ಒಣ ಬೇಸಾಯ ಇಲ್ಲೆಲ್ಲ, ತೋಟ ಅದು ಮಾಡುವಂಗಿಲ್ಲ, ನೀರಿನ ಕೊರತೆ ಇರ್ತದೆ. ಆದರೂ ಗೋಮಾತೆಗೆ ಏನು ತೊಂದರೆ ಆಗಿಲ್ಲ. ನೀರು ಮೇವು ಒಂದು 3 ಎಕರೆ ಮೇವು ಹಾಕಿದ್ದೀವಿ ನಾವು. ಒಂದು 8 ಲಾರಿಯಷ್ಟು ಕಣಕಿಯನ್ನು ಕೂಡ ತಂದಿದ್ದೀವಿ. ಆಮೇಲೆ ಇವೆಲ್ಲ ಚುನ್ನಿ ಬೂಸ ಅಂತ ಇಟ್ಕೊಂಡು ಇವೆಲ್ಲ ಇಡ್ತೀವಿ ಇಲ್ಲಿ. ನಮಗೆ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ. ಇನ್ನು ನಾವು ಪ್ರತಿ ವರ್ಷ 2 ಸಲ ಬೇಸಿಗೆಯಲ್ಲಿ ಜನಸಾಮಾನ್ಯರಿಗೆ ಟ್ರೈನಿಂಗ್ ಕೊಡ್ತೀವಿ. ಬನ್ನಿ ಕೂತ್ಕೊಳ್ರಿ. ಸರ್, ಒಟ್ಟಾಗಿ ಇಲ್ಲಿ ಒಟ್ಟು 41 ಹಸುಗಳವ. ಇವೆಲ್ಲ ದೇಸಿ ಆಕಳುಗಳು. ಇದರ ಸಾಮಾನ್ಯವಾಗಿ ಒಂದು 90% ಹೇಳಿದ್ನಲ್ಲ, ಕಸಾಯ ಖಾನೆ ತಂದಂಥ ಆಕಳುಗಳಿವೆಲ್ಲ. ಇವ್ಯಾವು ಹಾಲು ಕೊಡೋಂಗಿಲ್ಲ. ನಾನು ಹೇಳಿದೆ, ಒಂದು ಮನೆಯಲ್ಲಿ ನಿಮ್ಮಲ್ಲಿ 1 ಅಥವಾ 2 ಹಸು ಇದ್ದರೆ ನೀವು ಜೀವನ ಮಾಡಬಹುದು ಅಂತ. ಹೇಗೆ ಅಂತ, ಈ ಒಂದು ಆಕಳು ದಿವಸಕ್ಕೆ 10ರಿಂದ 12 kg ಸಗಣಿಯನ್ನು ಕೊಡ್ತದೆ. 10ರಿಂದ ನಾವು ಸರಿಯಾಗಿ ಫುಡ್ ಹಾಕಿದೀವಿ ಅಂದರೆ 12 kg ತನಕ ಸಗಣಿ ಕೊಡ್ತದೆ. ಇದು ಏನಿಲ್ಲಪ್ಪ ಅಂದ್ರೂ ಕೂಡ ನಾರ್ಮಲ್ ಫುಡ್ ಹಾಕ್ತೀವಿ ಅಂದ್ರೆ 10 kg ಸಗಣಿ ಕೊಡ್ತದೆ. ಈ 10 kg ಹೊಡೆದ್ರೆ 1/4 ನಮಗೆ ಡ್ರೈ ಆಗ್ತದೆ. ಅಂದರೆ ನೀರಿನ ಅಂಶ ಹೋದ್ರೆ ನಾವು ಬೆರಣಿ ಅಂತ ಕರಿತೀವಿ ಅದನ್ನು. ಆ ಬೆರಣಿ ತಟ್ತೀವಿ ನಾವು. ಆ ತಟ್ಟಿ ಅದನ್ನು ಬರ್ನ್ ಮಾಡ್ತೀವಿ ನಾವು. ಹೇಳಿದ್ನಲ್ಲ, ದಂತಮಂಜನ ಅಂತ ತಿಳ್ಕೊಂಡು, ಅದು ನಮಗೆ ಏನಂದರೆ 2 kg ದಂತಮಂಜನ ಆಗ್ತದೆ ಒಂದು ಆಕಳದಿಂದ ದಿವಸಕ್ಕೆ. ಒಂದು ದಿವಸಕ್ಕೆ ನಾವು 1 ರೂಪಾಯಿಗೆ 1 ಗ್ರಾಮ್ ಮಾರಿದ್ರು ಕೂಡ 2,000 ರೂಪಾಯಿ ನಮಗೆ ನೆಟ್ ಪ್ರಾಫಿಟ್. 2,000 ರೂಪಾಯಿದಲ್ಲಿ ನಾವು ಅದೇ ಆ್ಯಕ್ಚುಲಿ 2,000 ಒಳಗೆ ಇನ್ಗ್ರೀಡಿಯೆಂಟ್ ಹಾಕಿದ್ರೆ 3 kg ಆಗ್ತದೆ. ಅದು 3,000 ರೂಪಾಯಿ ಆಗ್ತದೆ. 3,000 ರೂಪಾಯಿದಲ್ಲಿ ಇನ್ಗ್ರೀಡಿಯೆಂಟ್ ಚಾರ್ಜ್ 1,000 ರೂಪಾಯಿ, ಆಕಳ ಮೇವಿಗೆ 500 ರೂಪಾಯಿ, ಆಮೇಲೆ ಕೆಲಸ ಮಾಡೋದಕ್ಕೆ ಲೇಬರ್ ಚಾರ್ಜ್ ಅಂತ ಕೂಡ 500 ರೂಪಾಯಿ ತೆಗೆದ್ರೂ ಕೂಡ 2,000 ರೂಪಾಯಿ ಹೋಗ್ತದೆ. 1,000 ರೂಪಾಯಿ ನೆಟ್ ಒಂದು ಆಕಳದಿಂದ ಉಳಿತದೆ. ಅಷ್ಟೇ. ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋದ್ರೆ ಮಾಧ್ಯಮ ಬೇಕು, ಇಲ್ಲಿ ಪ್ರಚಾರ ಪ್ರಸಾರ ಬೇಕು. ಸಾಮಾನ್ಯವಾಗಿ ಜನ ತಿಳ್ಕೊಂಡ್ರೆ ನಾವು ಪೇಸ್ಟ್ ಉಪಯೋಗ ಮಾಡಿದ್ರೆ ಏನು ತೊಂದರೆ ಆಗ್ತದೆ, ದಂತಮಂಜನ ಉಪಯೋಗ ಮಾಡಿದ್ರೆ ಏನು ಪ್ರಾಫಿಟ್ ಆಗ್ತದೆ, ಈ ಜನರಿಗೆ ಅರಿವು ಬಂತು ಅಂತಂದರೆ ಯಾವ ಗೋಶಾಲೆಗಳು ಕೈ ಚಾಚಿ ಬೇಡುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಈಗ ನಾವು ಗೋಶಾಲೆ ಮಾಡೀವಿ, ನಮಗೆ ದುಡ್ಡು ಕೊಡ್ರಿ ಅಂತ ಕೇಳೋದು ಭಿಕ್ಷೆ ಬೇಡ್ದಂಗೆ ಅದು. ಯಾಕಂದ್ರೆ ಮನೆಯೊಳಗೆ ನನ್ನ ತಾಯಿ ಇರ್ತಾಳೆ, ತಾಯಿ ಸಲುವಾಗಿ ಊಟಕ್ಕೆ ಹಾಕಂತ ಯಾರಾದರೂ ಕೇಳಿದ್ರೆ ಚಲೋ ಅನ್ನಿಸ್ತದೆ. ನನ್ನ ತಾಯಿಗೆ ನಾನು ಕಷ್ಟಪಟ್ಟು ದುಡ್ದೇ ಆಕೆಗೆ ನಾವು ಊಟ ಹಾಕಬೇಕು. ಹಾಗೆ ಯಾವಾಗ ನನ್ನ ಜೊತೆಯಲ್ಲಿ ನನ್ನ ತಾಯಿ ಇದ್ದಾಳೆ ಅಂತಂದರೆ ಬೇರೆಯವ್ರದ್ರೆ ಕೈ ಚಾಚುವಂಥ ಯಾಚಕನಾಗಬಾರ್ದು ನಾವು. ಈ ಪದಾರ್ಥಗಳನ್ನು ಉಪಯೋಗ ಮಾಡೋದನ್ನು ಬಳಸೋದನ್ನು ಮಾಡಿದ್ರೆ ಹೇಳ್ತೀನಲ್ಲ, ಸಾಬೂನು ಒಂದು ದಿವಸಕ್ಕೆ ನಾವು ಸಾಬೂನು ಇಲ್ಲಂದ್ರೂ ಕೂಡ ಇವು 300 ಸಾಬೂನುಗಳಾಗ್ತಾವೆ. ಅವು 40 ರೂಪಾಯಿಗೆ ಒಂದು ಸಾಬೂನು, 300 ಸಾಬೂನು ಅಂದ್ರೆ ಲೆಕ್ಕ ಹಾಕ್ರಿ ಎಷ್ಟಾಗ್ತದೆ. ಅಷ್ಟು ನಮಗೆ ಇದ್ರಾಗ ಎಲ್ಲ ತೆಗೆದ್ರೂ ಕೂಡ ನಮಗೆ ಏನಿಲ್ಲಂದ್ರೂ ಕೂಡ 1,000 ರೂಪಾಯಿ ಉಳಿದೇ ಉಳಿತು ಡೈಲಿ. ಒಂದು ಆಕಳದಿಂದ 1,000 ರೂಪಾಯಿ ಉಳಿತು. ಹಾಲು ಬಿಟ್ಟು, ಹಾಲಿನ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ ಗೋಮಯ ಮತ್ತು ಗೋಮೂತ್ರದಿಂದ ಈ ಎಲ್ಲ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಬರ್ತದೆ. ನಾವು ಬೇಸಿಗೆಯಲ್ಲಿ ಇದು ಟ್ರೈನಿಂಗ್ ಇಟ್ಕೊಳ್ತೀವಿ. ಯಾಕಂದ್ರೆ ಮಳೆಗಾಲದಲ್ಲಿ ಜನ ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ಬಟ್ ರಸ್ತೆ ಸರಿಯಾಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ನಡ್ಕೊಂಡು ಬರಬೇಕಾಗ್ತದೆ. ಬೇಸಿಗೆಯಲ್ಲಿ ಟ್ರೈನಿಂಗ್ ಇಟ್ಕೊಳ್ತೀವಿ ನಾವು. ಯಾವುದೇ ಅದನ್ನು ಶುಲ್ಕ ಅಂತ ಹಿಂಗೆ ನಾವು ನಿರ್ದಿಷ್ಟವಾಗಿ ಯಾರಿಗೂ ಏನು ತೊಗೋಂಗಿಲ್ಲ.
ಅವ್ರ ಇಚ್ಛಾ ಇದ್ರೆ ಕೊಡ್ಬೋದು, ಇಲ್ಲ ಬಿಡ್ಬೋದು. ಈ ಉತ್ಪನ್ನಗಳನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡು ಅವರಿಗೆಲ್ಲ ನಾವು 3 ದಿವಸ ಇಟ್ಕೊಂಡು ಟ್ರೈನಿಂಗ್ ಕೊಡ್ತೀವಿ, ಊಟ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ. ಇನ್ನು ಮಾಡ್ಕೊಂಬೋದು ಅವ್ರಿಗೆ ವಿಚಾರ. ಈ ಜನ ಮೊದಲು ಯೂಟ್ಯೂಬನ್ನು ನೋಡ್ತಾರೆ, ನೋಡಿ ಏನು ಹೇಳ್ತಾರೆ ಅಂತಂದರೆ, ಸರ್ ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಸರ್, ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಅಂತ ಸಹಜ ಕೇಳೋದು. ಇಲ್ಲ ನನಗಿಲ್ಲ, ನಮಗೇನಾಗ್ತದೆ, 2-4 ಮಂದಿ ಬಂದ್ರೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡೋದ್ರೆ ನಮ್ಮ ಸಮಯ ಹೋಗ್ತದೆ, ಯಾಕಡೆ ಕಡೆ ಲಕ್ಷ್ಯ ಮಾಡೋದು ಆಗಂಗಿಲ್ಲ ನಮಗೆ. ಅದಕ್ಕೆ ಒಮ್ಮೆಗೆ ಒಂದು 100 ಜನಕ್ಕೆ ನಾವು ಒಮ್ಮೆಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಅದಕ್ಕೆ ಬೇಸಿಗೆಯಲ್ಲಿ ಮಳೆಗಾಲ ಬಿಟ್ಟು ಬೇಸಿಗೆಯಲ್ಲಿ ನಮಗೆ ರಸ್ತೆ ಓಡಾಡಲಿಕ್ಕೆ ಅನುಕೂಲ ಇರ್ತದೆ, ಆವಾಗ ನಾವು ಇದು ಟ್ರೈನಿಂಗನ್ನು ಕೊಡ್ತೀವಿ ನಾವು. ಬೇಸಿಗೆ ಅಂದರೆ ಫೆಬ್ರವರಿ, ಫೆಬ್ರವರಿ, ಮಾರ್ಚು ಸರ್.